ಅಲ್ಲೋ ರ್ಯಾಪಿಡೋ ಕೆಲಸ ಮಾಡ್ತೀವಲ್ಲ ಅವರು ಒಗ್ಗಟ್ಟಿಲ್ಲ. ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. 1218 ರೂಪಾಯಿ ನಾನು ಮಾಡಿರೋದು. ಇಲ್ಲಿ ನೋಡಿ 1500 ಮಾಡವನೇ ಅವನು ಕೋತ್ ನನ್ನ ಮಗ. ಈ ಥರ ಮಾಡ್ಕೊಂಡು ಹೋದ್ರೆ ಅವ್ರು ಏನು ಮಾಡ್ತಾರೆ, 1300 ಈಸಿಯಾಗಿ ಮಾಡ್ಬೋದು ಅಂತೇಳಿ 1300 ತಂದಿಕ್ತಾರೆ. ಫೈನಲಿ ಅರ್ನಿಂಗ್ಸ್ ಆಯಿತು. ನೋಡ್ಬೋದು 1218 ರೂಪಾಯಿ ಮಾಡಿದ್ದೀನಿ. ಟೋಟಲ್ 10 ಆರ್ಡ್ರ್ ಮಾಡಿದ್ದೀನಿ. ಇದು ತಿಂಗಳಿಗೆ ನಮ್ಗೆ ಇದ್ದಿದ್ದು 1000 ರೂಪಾಯಿ ಇದ್ದಿದ್ದು. ಇವಾಗ ಏನು ಮಾಡೋದ್ರೆ 1300 ಮಾಡ್ಬೇಕಂತೆ. ಹಲೋ ಸ್ನೇಹಿತರೆಲ್ಲ, ಇನ್ನೊಂದು ಹೊಸ ಬ್ಲಾಗ್ಗೆ ವೆಲ್ಕಮ್. ಇವತ್ತು ಬಂದ್ಬಿಟ್ಟು ನಾನು ಆಟೋ ಓಡ್ಸೋಕೆ ಬಂದಿದ್ದೀನಿ. ಚಾರ್ಜಿಂಗು ಫುಲ್ ಐತೆ, ನೋಡ್ಕೊಬೋದು. ಫಸ್ಟ್ ಆಫ್ ಆಲ್ ನಿಮ್ಗೇನೋ ಒಂದು ಹೇಳ್ಬೇಕಾಗಿತ್ತು, ಏನಂದರೆ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ ರ್ಯಾಪಿಡೋದು. ಯಾಕಂದರೆ ಹೊಸ ಆಟೋ ಇಸ್ಕೊತಾ ಇದ್ದೀನಿ ಗೈಸ್, ಅದಕ್ಕೆ ಇದೇ ಲಾಸ್ಟ್ ವಿಡಿಯೋ ಆಗಿರುತ್ತೆ. ಇವತ್ತು ನೋಡೋಣ ಅರ್ನಿಂಗ್ಸ್ ಎಷ್ಟು ಮಾಡೋದು ಏನು ಅಂತ. ಇವತ್ತು ಡೇಟು ನೋಡ್ಕೋಬೋದು, 31. ಇವತ್ತೇ ಲಾಸ್ಟ್ ಮಾಡೋದು. ಇವತ್ತು ಮಾಡಿಬಿಟ್ಟು ಬುಧವಾರ ಆಟೋ ಬುಕ್ ಮಾಡ್ತಾಯಿದ್ದೀನಿ. ಅದಕ್ಕೇ ಇದು ಲಾಸ್ಟ್ ವೀಡಿಯೋ ಇದ್ರಲ್ಲಿ ಮಾಡೋಣ ಅಂತೇಳಿ. ಏನಕ್ಕಪ್ಪ ರೀಸನ್ ಕೆಲಸ ಬಿಡ್ತಾ ಇರೋದಂದರೆ, ಇದು ತಿಂಗಳಿಗೆ ನಮ್ಗೆ ಇದ್ದಿದ್ದು 1000 ರೂಪಾಯಿ ಇದ್ದಿದ್ದು. ಇವಾಗ ಏನು ಮಾಡೋದ್ರೆ 1300 ಮಾಡಬೇಕಂತೆ. ಅಂದರೆ ನಾ ಸ್ಟಾರ್ಟಿಂಗ್ ಮಾಡಬೇಕಾದ್ರೆ 1000 ರೂಪಾಯಿ ಮೇಲೆ ಒಂದು ಎಷ್ಟಾದರೂ ಮಾಡಿದ್ರೆ ಆಗ್ತಾಯಿತ್ತು. ಇವಾಗ ಬಂದ್ಬಿಟ್ಟು ಏನು ಮಾಡೋದ್ರೆ ನೆಕ್ಸ್ಟ್ ತಿಂಗಳಿಂದ, ಅಂದರೆ ಈ ತಿಂಗಳು 31ನೇ ತಾರೀಕಿಂದ 1300 ರೂಪಾಯಿ ಮಾಡಬೇಕಂತೆ. ನಾವು 1300 ರೂಪಾಯಿ ಮಾಡಿದ್ರೆ ಡೈಲಿ 33,000 ಏನೋ ಆಲ್ಮೋಸ್ಟ್ ಆಗುತ್ತೆ. 33,000ಗೆ ನಮ್ಮ ಪೇಮೆಂಟ್ ಕೊಡೋದಷ್ಟು ಹೇಳಿ 20,000, 21,000 ಆ ಥರ ಕೊಡ್ತಾರೆ. ಫುಲ್ಲು ಕಂಟಿನ್ಯೂ ತಿಂಗಳು ಪೂರ ಮಾಡಿದ್ರೆ 21,000 ಕೊಡ್ತಾರೆ ಅಷ್ಟೇ. ಅಲ್ಲ ಗುರು, 33,000 21,000 ಇಲ್ಲಿ ಆರ್ಡ್ರ್ ಬೇರೆ ಬರೋಲ್ಲ. ಇವರು ಕೊಡೋ ಹಿಂಸೆಗೆ ಕೆಲಸ ಮಾಡೋಕ್ಕೂ ಆಗಲ್ಲ. ಯಾಕಂದರೆ ಇದು ಫಸ್ಟು ಸ್ಟಾರ್ಟಿಂಗ್ ನಾವು ಬರಬೇಕಾದ್ರೆ ನಮ್ಗೆ 1000 ರೂಪಾಯಿ ಇತ್ತು. ಫುಲ್ ಟೈಮ್ ಮಾಡೋಕ್ಕೆ 1300 ಇತ್ತು. ಇವಾಗ ಅವ್ರಿಗೇನು ಮಾಡವ್ರೆ 1650, 1600 ಬೆಲೆ ಮಾಡಬೇಕಂತೆ ಅವರು. ನಾವು 1300 ಮಾಡಬೇಕು. 1300 ಅಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ಇಲ್ಲಿ ಕೆಲಸ ಬಿಡ್ತಾ ಇದ್ದೀನಿ. ಇವಾಗ ಇದೇ ಗಾಡೀಲಿ 1300 ಮಾಡಿದ್ರೆ ಎಷ್ಟು 33,000 ಆಗುತ್ತಲ್ವ. ಅದೇ ಓನ್ ಗಾಡಿ ಇಸ್ಕೊಂಡು ನಾವು ಮಾಡಿದ್ರೆ ಎಷ್ಟಾಗುತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡಿ. ಓನ್ ಗಾಡಿ ಬೆಸ್ಟಾ ಈ ಗಾಡಿ ಬೆಸ್ಟಾ ಅಂತ. ಈ ಗಾಡಿಯಲ್ಲಿ ಏನಂದರೆ ಅದೇ ಫಸ್ಟ್ ರಿಪೇರ್ಸ್ ನಮಗೆ ಕೊಡ್ತಾರೆ ಅಂದ್ಕೊಂಡಿದ್ದೆ. ಆ ಥರ ಏನಿಲ್ಲ ಗುರು. ನಾರ್ಮಲ್ CNGಗೂ ಸೇಮೇನೆ, ನಮಗೂ ಸೇಮೇ. ಅಂದರೆ ಏನಂದರೆ ನಮಗೆ ಆಟೋ ಏನು ನಮ್ದು ಓನ್ ಇರಲ್ಲ, ಎಲ್ಲ ಇವ್ರದ್ದೇ ಇರತ್ತಲ್ವ. ಬ್ಯಾಟ್ರಿ ಅದು ಇದು ಈಸಿ ಇತ್ತು. ಇವಾಗ ಇವರು ಕೊಡೋ ಹಿಂಸೆಗೆ ಇವ್ರ ಹತ್ರ ಕೆಲಸ ಮಾಡೋಕ್ಕಾಗಲ್ಲ. ಅದರಿಂದ ನಾನು ಕೆಲಸ ಬಿಡ್ತಾ ಇದ್ದೀನಿ. ಇವರು ತಲೆ ಜಾಸ್ತಿ ತಿಂತಾರೆ ಗುರು. ಯಾಕೆ ಕೆಲಸ ಆಗಿಲ್ಲ, ಹೆಂಗೆ, ಏನಕ್ಕೆ, ಯಾಕೆ ರೀಸನ್ ಕೊಡೋದೇ ತಲೆನೋವಾಗ್ಬಿಡುತ್ತೆ. ಅದರಿಂದನೇ ಇವಾಗ ಕೆಲಸ ಬಿಡ್ತಾ ಇರೋದು ನಾನು. ಕೆಲಸ ಬಿಟ್ಟು ಇವಾಗ ಓನ್ ಆಟ ಅದೇ ಬುಕ್ ಮಾಡೋಣ ಅಂತಿದ್ದೀನಿ. ಬುಧವಾರ ಹೋಗ್ಬೇಕು ಬುಕ್ ಮಾಡೋಕ್ಕೆ. ಅದಕ್ಕೆ ನೀವೇನಂತೀರ ಒಂದು ಕಮೆಂಟ್ ಹಾಕಿರಿ. ಇನ್ನೂ ಡ್ಯೂಟಿ ಸ್ಟಾರ್ಟ್ ಮಾಡಿಲ್ಲ. ಇವಾಗ ಸ್ಟಾರ್ಟ್ ಮಾಡ್ಬೇಕು ಡ್ಯೂಟಿನೂ. ಆಲ್ಮೋಸ್ಟ್ ನಾನಂತಾನೆ ಅಲ್ಲ ಕೆಲಸ ಬಿಡ್ತಾ ಇರೋದು. ಈ ತಿಂಗಳು ಜಾಸ್ತಿ ಜನ ಕೆಲಸ ಬಿಡ್ತಾವ್ರೆ. ಇವತ್ತೇ ಲಾಸ್ಟ್ ದಿನ ಮಾಡ್ತಾ ಇರೋದು. 4 ವೀಕಪ್ ಮೇಲೆ ಒಂದು ವೀಕಪ್ ಏನಾದ್ರು ತೊಗೊಂಡ್ರೆ 1200 ರೂಪಾಯಿ ಕಟ್ ಮಾಡ್ತಾರೆ. 4 ವೀಕಪ್ ಬಿಟ್ಟು ಎಷ್ಟೋ ತೊಗೊಂಡ್ರೆ ಒಂದಿನಕ್ಕೆ 1200 ರೂಪಾಯಿ. ಹಂಗಪ್ಪ ಬೇಕು. ಅದಕ್ಕೆ ಇವತ್ತೊಂದಿನ ಮಾಡಿಬಿಟ್ರೆ ನಮ್ಮದು 4 ವೀಕಪ್ ಆಲ್ರೆಡಿ ಆಗ್ಬಿಟ್ಟೈತೆ. ಇವತ್ತೊಂದಿನ ಮಾಡಿದ್ರೆ ಸರಿ ಇತ್ತು. ಅದಕ್ಕೆ ಇವತ್ತೊಂದಿನ ಮಾಡಿಬಿಟ್ಟು ಅವ್ರ ಹತ್ರ ಹೇಳಿದ್ದೀನಿ, ಬ್ರೋ ಒಂದು 5 ದಿನ ಕೆಲ್ಸಕ್ಕೆ ಬರೋಲ್ಲ ಅಂತೇಳಿ. ಯಾಕಂದರೆ ಇವಾಗ ಕೆಲಸ ಬರೋಲ್ಲ ಅಂತ ಇವಾಗ ಏನಾದರೂ ಹೇಳಿದ್ರೆ ಅವ್ರು ಇದ್ಕೊಂಡು ಪೇಮೆಂಟ್ ಏನಾದರೂ ಹೋಲ್ಡ್ ಮಾಡಿಬಿಟ್ರೆ ಸುಮ್ಮನೆ ಸೈಕೋ ಮಾಡಲ್ಲ. ಅದಕ್ಕೆ ಸುಮ್ಮನೆ ಹೋಲ್ಡ್ ಮಾಡಿಬಿಟ್ರೆ ಅದೊಂದು ಸೈಕೋ. ಅದರಿಂದನೇ ಮಾಡ್ತಾಯಿಲ್ಲ. ಅವ್ರಿಗೆ ಹೇಳ್ತೀನಿ 5ನೇ ತಾರೀಕು ಮೇಲೆ ಬರ್ತೀನಿ ಬ್ರೋ, ಸ್ವಲ್ಪ ಕೆಲಸ ಐತೆ ಅದು ಹೇಳ್ಬಿಟ್ರೆ ಮುಗೀತು. ತಲೆ ಕೆಡ್ಸ್ಕೊಳಂಗಿಲ್ಲ. ಸುಮ್ಮನೆ ಬರಲ್ಲ ಬ್ರೋ ಅದು ಇದು ಅಂದರೆ ಸುಮ್ಮನೆ ಸೈಕೋ. ಅದರಿಂದ ಇವತ್ತೊಂದಿನ ಲಾಸ್ಟ್ ಮಾಡ್ತೀನಿ. ಆಲ್ಮೋಸ್ಟ್ ಜಾಸ್ತಿನೇ ಅರ್ನಿಂಗ್ಸ್ ಮಾಡ್ತಾಯಿದ್ದೆ ಗುರು. ಇವರು ಕೊಡೋ ಟಾರ್ಚರ್ ಒಂದೊಂದಲ್ಲ. ಇಲ್ಲಿ ಮಾಡೋರು ನೀವು ಕೇಳಿ ನೋಡಿ ಏನು ಟಾರ್ಚರ್ ಕೊಡ್ತಾರಂತ. ಅಯ್ಯಪ್ಪ ಕೆಲಸ ಆಗಿಲ್ಲ, ಯಾಕಾಗಿಲ್ಲ, ಏನಕ್ಕಾಗಿಲ್ಲ, ಯಾಕೆ ಮಾಡಿಲ್ಲ, ಅದು ಇದು ಕಾರಣಗಳು ಹೇಳಿ ಸುಸ್ತಾಗ್ಬಿಟ್ಟೈತೆ ನನಗಂತ. ಅದಕ್ಕೆ ಕೆಲಸ ಬಿಟ್ಬಿಟ್ಟು ನಾವು ಓನ್ ಗಾಡಿ ಇಸ್ಕೊಂಡು ಅದರಲ್ಲೇ ಮಾಡೋಣ. ಈ ಟೆನ್ಷನ್ ಅದರಲ್ಲೇ ನಾವು ಬಿದ್ದರೆ ಹೆಂಗೋ ಉದ್ಧಾರ ಆಗ್ಬೋದಲ್ವ. ಅದರಿಂದನೇ ಇವಾಗ ಇದು ಬಿಟ್ಬಿಟ್ಟು ನಾನು ಓನ್ ಗಾಡಿ ಇಸ್ಕೊತೀನಿ, CNG ಗಾಡಿ. ಅದು ನಿಮಗೆ ಹೊಸ ಆಟ ಇಸ್ಕೊಳೋದು. ಇವತ್ತು ಎಷ್ಟು ಮಾಡ್ತೀನಿ ಏನಂತ ನೋಡೋಣ. ಇವತ್ತಂತೂ ಸೋಮವಾರ, ಆರ್ಡ್ರ್ ಕಮ್ಮಿ ಇರ್ಬೋದು ಮೇ ಬಿ. ನೋಡೋಣ. ಇವಾಗ ಸ್ಟಾರ್ಟ್ ಮಾಡಿಕ್ಕಿದ್ದೀನಿ, ಆನ್ ಮಾಡಿಕ್ಕಿದ್ದೀನಿ. ನಾನು ಬಿದ್ದಿಲ್ಲ. ಇಲ್ಲಿ ನೋಡ್ಬೋದು ನಾನು ಎಷ್ಟು ಮಾಡಿದ್ದೀನಿ ಏನಂತ. 30ನೇ ತಾರೀಕು ನಿನ್ನೆ ಲೀವು. 29ನೇ ತಾರೀಕು 910. ತಿಂಗಳಲ್ಲಿ ನೋಡ್ಬೋದು ಎಷ್ಟು ಮಾಡಿದ್ದೀನಿ ಅಂತ. ನೋಡಿ 25,000 ಮಾಡಿದ್ದೀನಿ ಈ ತಿಂಗಳಲ್ಲಿ ಎಷ್ಟು ಬರುತ್ತೋ ಗೊತ್ತಿಲ್ಲ ಪೇಮೆಂಟ್ ನನಗೆ. ಮೊನ್ನೆ ತಿಂಗಳು 19,000, ಇದು 18,000 ಬಂದಿತ್ತಷ್ಟೇ. ಮಾರ್ಚಲ್ಲಿ ನೋಡಿ 25,165 ರೂಪಾಯಿ ಮಾಡಿದ್ದೀನಿ.
ನೋಡೋಣ ಇವತ್ತು ಅರ್ನಿಂಗ್ಸ್ ಎಷ್ಟಾಗುತ್ತೆ ಅಂತ. ಇವತ್ತು ಲಾಸ್ಟ್ ಡೇ, ಇವತ್ತು ನೋಡೋಣ. 1000 ರೂಪಾಯಿ ಮಾಡಿಬಿಟ್ರೆ ಮುಗೀತು ಇವತ್ತು. ನಾಳೆಯಿಂದ 1300 ಅಂತ ಹೇಳವ್ರೆ. ನಾನು ಮಾಡಲ್ಲ, ಈ ದಿನನೇ ಲಾಸ್ಟು. ಇವತ್ತು ಅರ್ನಿಂಗ್ಸ್ ನೋಡೋಣ ಎಷ್ಟಾಗುತ್ತೆ ಏನಂತ. ಈ ಕೆಲಸ ನೀವು ಬರೋಕ್ಕೂ ಹೋಗ್ಬೇಡಿ ಗುರು, ಸುಮ್ಮನೆ ಹಿಂಸೆ. ಕೆಲವೊಬ್ರಿಗೆ ಇವು ಜಾಸ್ತಿ ಸ್ಕ್ಯಾಮ್ ಮಾಡ್ತಾರೆ ಅನಿಸ್ತೈತೆ ನನಗಂತೂ. ಯಾಕಂದರೆ ಈ ಬೇರೆಯವ್ರಿಗೆ ಗೊತ್ತಿಲ್ಲದಿರೋರು ಬರ್ತಾರಲ್ವ ಕೆಲಸ ಮಾಡೋಕ್ಕೆ, ಅವ್ರಿಗೆ ತಿಂಗಳಿಗೆ 20,000 ಕೊಡಲ್ ಬಂತೆ. 15,000 10,000 ಆ ಥರ ಕೊಡ್ತಾವ್ರಂತೆ. ಅದು ಏನು ಲೆಕ್ಕದಲ್ಲಿ ಕೊಡ್ತಾವ್ರೋ ಗೊತ್ತಿಲ್ಲ. ಅದಕ್ಕೆ ನೀವೇನೋ ಜಾಯ್ನ್ ಆಗಬೇಕಂತಿದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಜಾಯ್ನ್ ಆಗಿ. ಓಕೆ, ಇವಾಗ ಆನ್ ಮಾಡಿಕ್ಕಿದ್ದೀನಿ. ಯಾವುದಾದ್ರು ಆರ್ಡ್ರ್ ಬಿದ್ಮೇಲೆ ಮಾಡಿ ಸಿಗ್ತೀನಿ ನಿಮಗೆ. ಇನ್ನು ಆರ್ಡ್ರ್ ಯಾವುದು ಬಿದ್ದಿಲ್ಲ. ಓಕೆನಾ, ಬನ್ನಿ ಇದ್ರ ಬಗ್ಗೆ ಇನ್ನೂ ಸ್ವಲ್ಪ ಮಾಹಿತಿ ತಿಳ್ಕೊತೀನಿ. ಬೇರೆಯವರು ಒಬ್ಬರು ಫೋನ್ ಮಾಡ್ತೀನಿ ಅಂತ ಹೇಳವ್ರೆ ಇದ್ರ ಬಗ್ಗೆ ಹೆಂಗೆ ಏನು ಅಂತ. ಅವ್ರ ಹತ್ರ ಮಾತಾಡ್ಬಿಟ್ಟು ನಿಮಗೆ ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಏನಂತ. ಸ್ನೇಹಿತರೆ, ಆಯಿತು 156. ಫಸ್ಟ್ ಒಂದು ಆರ್ಡ್ರ್ ಮಾಡಿದೆ. 6 ಕಿಲೋಮೀಟ್ರು, ಸರಿ 7 ಕಿಲೋಮೀಟ್ರ್ ಅನ್ಸುತ್ತೆ. ಇಲ್ಲಿ ನೋಡಿ, 7 ಕಿಲೋಮೀಟ್ರಿಗೆ 156 ರೂಪಾಯಿ ಕೊಟ್ಟವನೆ. ವೆಯ್ಟ್ ಮಾಡೋದು, ನೆಕ್ಸ್ಟ್ ಆರ್ಡ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾವುದು ಇಲ್ಲ ಆರ್ಡ್ರು. ಬೆಳೀತಾ ಐತೆ ರಮೇಶ್ ಕಾಲೇಜ್ ಅಂತ. ಯಶವಂತಪುರ ಇಲ್ಲೇ ಪಿಕಪ್ ಮುಂದೆ 60 ರೂಪಾಯಿ ಕೊಡ್ತಾವನೆ. ಇದು ಹೋಗಕ್ಕೆ ಇಂಟ್ರೆಸ್ಟ್ ಇಲ್ಲ ನನಗೆ. ಓಕೆ, ನೆಕ್ಸ್ಟ್ ಒನ್ ಆರ್ಡ್ರ್ ವೆಯ್ಟ್ ಮಾಡೋಣ. ಯಾವುದಾದ್ರೂ ಬಿದ್ಮೇಲೆ ಡ್ರಾಪ್ ಮಾಡಿ ನಿಮ್ಗೆ ಸಿಗ್ತೀನಿ ಬನ್ನಿ. ಫೈನಲಿ 700 ರೂಪಾಯಿ ಮಾಡಿದ್ದೀನಿ 8 ಗಂಟೆಗೆ. ನೋಡ್ಬೋದು ಆರ್ಡ್ರ್ ಹೆಂಗೆ ಕೊಡ್ತಾವನಂತ. ಬೇಕಾಗಿರೋ ಸೈಡ್ ಕೊಡ್ತಾ ಇಲ್ಲ, ಬೇಡ ಅನ್ನೋ ಸೈಡ್ ಕೊಡ್ತಾನೆ. 700 ರೂಪಾಯಿ ಆಗೈತೆ. ಇನ್ನೊಂದು 300 ರೂಪಾಯಿ ಮಾಡಬೇಕು. ಎಷ್ಟು ಆರ್ಡ್ರ್ ಮಾಡಿದ್ದೀನಿ ಅಂತ ನೋಡ್ಕೊಳ್ಳಿ. ಭಯಂಕರ ಆರ್ಡ್ರ್ ಐತೆ ಗುರು ಇವತ್ತು ಮಾತ್ರ. ಇಲ್ಲಿ ನೋಡಿ, 6 ಆರ್ಡ್ರ್ ಕಂಪ್ಲೀಟ್ ಮಾಡಿದ್ದೀನಿ. 700 ರೂಪಾಯಿ ಆಗೈತೆ. ಕ್ಯಾನ್ಸಲ್ ಬಂದ್ಬಿಟ್ಟು 3 ಆರ್ಡ್ರ್ ಮಾಡಿದ್ದೀನಿ. ಅಂದರೆ ನಾನು 2 ಆರ್ಡ್ರ್ ಕ್ಯಾನ್ಸಲ್ ಮಾಡಿದ್ದೀನಿ, ಒಂದು ಕಸ್ಟಮರ್ ಕ್ಯಾನ್ಸಲ್ ಮಾಡವ್ರೆ. ಮಿಸ್ ಬಂದ್ಬಿಟ್ಟು 208 ಆರ್ಡ್ರ್ ಮಿಸ್ ಗುರು. ಏನು ಗುರು ಇದು ಭಯಂಕರ ಆರ್ಡ್ರ್. ಇವತ್ತು ಸುರಿಮಳೆ ಹಂಗೆ ಬೀಳ್ತೈತೆ ಆರ್ಡ್ರು. 700 ರೂಪಾಯಿ ಆಗುತ್ತೆ. ಇನ್ನು 300 ರೂಪಾಯಿ ಮಾಡಬೇಕು. 700 ರೂಪಾಯಿ ಮಾಡ್ಬಿಟ್ಟು ಇವಾಗ ಬ್ಯಾಟ್ರಿ ಚೇಂಜ್ ಮಾಡಿಕೊಂಡೆ. ತಿರ್ಗಾ ಫುಲ್ ಐತೆ ಇವಾಗ. ವೆಯ್ಟ್ ಮಾಡ್ತಾ ಇನ್ನು ಆರ್ಡ್ರ್ ಯಾವುದೂ ಇಲ್ಲ. ಯಾವುದಾದ್ರೂ ಆರ್ಡ್ರ್ ಬಿದ್ಮೇಲೆ ಡ್ರಾಪ್ ಮಾಡಿ ನಿಮಗೆ ಸಿಗ್ತೀನಿ ಬನ್ನಿ. ಫೈನಲಿ ಅರ್ನಿಂಗ್ಸ್ ಆಯಿತು. ನೋಡ್ಬೋದು 1218 ರೂಪಾಯಿ ಮಾಡಿದ್ದೀನಿ. ಟೋಟಲ್ 10 ಆರ್ಡ್ರ್ ಮಾಡಿದ್ದೀನಿ. ಕ್ಯಾನ್ಸಲ್ ಮಿಸ್ ಆರ್ಡ್ರ್ ತೋರಿಸ್ತೀನಿ ನೋಡಿ. 298 ಆರ್ಡ್ರ್ ಮಿಸ್ಸು. ಕ್ಯಾನ್ಸಲ್ 4 ಆರ್ಡ್ರು. ಓಕೆ, ಇವತ್ತಿನ ಅರ್ನಿಂಗ್ಸ್ ಆಯಿತು. ಅವ್ರು ಫೋನ್ ಮಾಡಿದ್ರು ಅಬ್ಬಿಂದ 1200 ಮೇಲೆ ಮಾಡೋಂತ. 1200 ಮೇಲೆ ಮಾಡಿದ್ದೀನಿ. ಇವತ್ತು ಅರ್ನಿಂಗ್ಸ್ ಇಷ್ಟೇ. ಈ ವಿಡಿಯೋನೂ ಎಂಡ್ ಮಾಡ್ತೀನಿ. ಲಾಸ್ಟ್ ವಿಡಿಯೋ ಇದೆ, ಕೊನೆಯ ವಿಡಿಯೋನೂ ಇದೇನೆ. ಯಾಕಂದರೆ ರ್ಯಾಪಿಡೋದು ಬುಧವಾರ ಬಂದ್ಬಿಟ್ಟು ಗಾಡಿ ಬುಕ್ ಮಾಡೋಕೆ ಹೋಗ್ಬೇಕು. ಫೈನಲಿ ಅರ್ನಿಂಗ್ಸು ಆಯಿತು. ಇವತ್ತೇ ಲಾಸ್ಟ್ ಅಂತ ಹೇಳಿದ್ದೀನಿ. ಅಂದರೆ ಅವ್ರಿಗೆ ಹೇಳಿಲ್ಲ, ನಾನು ಇವತ್ತೇ ಲಾಸ್ಟ್. ಅವ್ರಿಗೆ ಹೇಳಿದ್ರೆ ತಿರ್ಗಾ ಸುಮ್ಮನೆ ಸೈಕರು, ಆಮೇಲೆ ಪೇಮೆಂಟ್ ಹಿಡ್ಕೊಂಡು ಸುಮ್ಮನೆ ಸೈಕ್ ಬರ್ತಾರೆ. ಅದಕ್ಕೆ ಏನು ಹೇಳಿಲ್ಲ. ಇವತ್ತು ಲಾಸ್ಟ್ ಕೊನೆಯ ವಿಡಿಯೋ ಇದು ರ್ಯಾಪಿಡೋದು. ಅದಕ್ಕೆ ನೀವೇನು ಜಾಯ್ನ್ ಆಗಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಜಾಯ್ನ್ ಆಗಿ. ಯಾಕಂದರೆ 1300 ಅಂದರೆ ಆಲ್ಮೋಸ್ಟ್ ಜಾಸ್ತಿ ಗುರು. ಅಷ್ಟೊಂದು ದುಡಿಬೇಕಾದ್ರೆ ತಿಗಾರ್ದು ಊರು ಬಾಗಿಲಾಗತ್ತೆ. ರಿಯಲಾಗಿ ಹೇಳ್ಬೇಕಂದ್ರೆ 1000 ರೂಪಾಯಿ ಮಾಡೋಕ್ಕೇ ಭಯಂಕರ ಕಷ್ಟ ಐತೆ. ಅದಕ್ಕೆ ನೀವೇನೋ ಜಾಯ್ನ್ ಆಗ್ತೀನಿ ಅನ್ನಂಗಿದೆ, ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ಮಾಡಂಗಿದೆ ಜಾಯ್ನ್ ಆಗಿ. ಸುಮ್ಮನೆ ಅಷ್ಟೊಂದೆಲ್ಲ ದುಡ್ಡುಬಿಟ್ಟು ಅವ್ರಿಗೆ ಕೊಡ್ಬೇಕಂದ್ರೆ ಹಿಂಸೆನೆ. ಅದರಿಂದ ಮಾಡ್ತೀನಿ ಅನ್ನಂಗಿದ್ರೆ ಮಾಡಿ, ಇಲ್ಲಾಂದರೆ ಬಿಟ್ಬಿಡಿ ಅಷ್ಟೇ. ನನ್ನ ಪ್ರಕಾರ ಮಾಡೋದು ವೇಸ್ಟ್ ಅನ್ಸುತ್ತೆ ಗುರು. ಅಷ್ಟೊಂದು ಮಾಡೋದು ಸೀರಿಯಸ್ ಆಗಿ ವೇಸ್ಟು. ನೀವು ನೋಡಿ, ಟ್ರೈ ಮಾಡಿ ನೋಡಿ. ಆಗತ್ತೆ ಮಾಡ್ಬೋದು ಅಂದರೆ ಮಾಡಿ, ಇಲ್ಲಾಂದರೆ ಓನ್ ಆಟನೇ ಇಸ್ಕೊಂಡೇ ಮಾಡ್ಬೋದು ಅಷ್ಟೊಂದು ಮಾಡಂಗಿದ್ರೆ. ಜಾಸ್ತಿ ಜನ ಆಲ್ಮೋಸ್ಟ್ ಕೆಲಸ ಬಿಡ್ತಾರಂತೆ ನಾಳೆಯಿಂದ. ಜಾಸ್ತಿ ಜನ ಹೇಳಿದ್ರು ಇಲ್ಲ ಬ್ರೋ ಆಗಲ್ಲ ಮಾಡೋಕ್ಕೆ ಅಂತೇಳಿ. ಅದಕ್ಕೆ ನನ್ನ ಪ್ರಕಾರ ನೀವು ಮಾಡದಿರೋದೇ ಬೆಸ್ಟು. ಸುಮ್ಮನೆ ಇಷ್ಟೊಂದೆಲ್ಲ ದುಡಿಬೇಕಂದ್ರೆ ಹೆವಿ ಹಿಂಸೆ ಐತೆ ಗುರು. ಇಲ್ಲಿ ನೋಡ್ಬೋದು ಯಾರ್ಯಾರು ಎಷ್ಟೆಷ್ಟು ಮಾಡೋರಂತ. ಎಲ್ಲ ಮಾಡಿರೋರು. ನಾನು ಇಲ್ಲಿದ್ದೀನಿ ನೋಡಿ, 904 ರೂಪಾಯಿ. ಇಲ್ಲಿ ನೋಡ್ಬೋದು, ಇದು ಇವಾಗ ಕಳಿಸಿರೋದು 523. ಎಲ್ಲಪ್ಪ ನನ್ನ ಹೆಸರು? ನನ್ನ ಹೆಸರೇ ಕಾಣಿಸ್ತಾ ಇಲ್ಲ ಗುರು ಇದರಲ್ಲಿ. ಓ ಸಾರಿ, 523. ಇದು 5-12 ಅಲ್ಲ ನಂದು. ನಾನು ಸೈಕ್ ಆಗ್ಬಿಟ್ಟು ಒಂದು ಸೆಕೆಂಡ್. ಇಲ್ಲಿ ನೋಡಿ ಎಷ್ಟೆಷ್ಟು ಮಾಡೋಣ ಅಂತ. 523 ಅವರು 2 ಗಂಟೆಗೇನೋ ಗಾಡಿ ಎತ್ಕೊಂಡು ಹೋಗಿರ್ತಾರೆ. 2 ಗಂಟೆಗೆ ಎತ್ಕೊಂಡೋಗಿ 2409 ರೂಪಾಯಿ ಮಾಡೋರು. ಕಾಣಿಸ್ತೈತಾ? ಇನ್ನೊಬ್ರು ನೋಡಿ 1818 ರೂಪಾಯಿ. ಇವ್ರು 1600 ಮಾಡಬೇಕಾಗಿರೋದು. 1600 ಮೇಲೆ ಮಾಡಿದ್ರೆ ಅದು ಇನ್ಸೆಂಟಿವ್ ಅಂತ ಎಕ್ಸ್ಟ್ರಾ ಕೊಡ್ತಾರೆ ಸ್ಯಾಲ್ರಿ ಕೊಡ್ಬೇಕಾದ್ರೆ. ಅವ್ರು ಏನು ಮಾಡೋರು ಗೊತ್ತಾ, ಮೊನ್ನೆ ತಿಂಗಳು ಏನು ಹೇಳಿದೆ ಅಂದರೆ 1000 ಫುಲ್ ಟೈಮ್ ಅವರು 1600 ಮೇಲೆ ಎಷ್ಟು ಮಾಡ್ತೀರೋ ಅಷ್ಟು ನಿಮಗೆ ಇನ್ಸೆಂಟಿವ್.
ಮತ್ತು 1050 ಮೇಲೆ ಯಾರು ಜಾಸ್ತಿ ಮಾಡ್ತಾರೋ ಪಾರ್ಟ್ ಟೈಮ್ ಅವರು ಅದು ಇನ್ಸೆಂಟಿವ್ ಅಂತ ಕೊಟ್ಟರು. ಅದೇನು ಕೊಟ್ಟಿದ್ದು ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ನೋಡಿ. ಅವ್ರಿಗೆ ಗೊತ್ತಾಗತ್ತೆ ಇವರು 1050 ಕೊಟ್ಟರೆ ಅದ್ರ ಮೇಲೆ ಎಷ್ಟು ಮಾಡ್ತಾರೆ, ಇನ್ಸೆಂಟಿವ್ ಅಂದಿದ್ವಲ್ಲ ಮಾಡ್ತಾರೆ ನನ್ನ ಮಕ್ಕಳು ಅಂತೇಳಿ ಅವ್ರಿಗೆ ಗೊತ್ತಿತ್ತು. ಅದಕ್ಕೆ 1050 ಮೇಲೆ ಎಷ್ಟು ಮಾಡ್ತಾರೋ ಅಷ್ಟು ನಿಮಗೆ ಅಂತ ಹೇಳಿದ್ರು. ಅದೊಂದು ಆಫರ್ ಕೊಟ್ರ. ಅವಾಗ ಏನು ಮಾಡಿದ್ರು ನಮ್ಮ ಜನ, ಇಲ್ಲಿ ಕೆಲಸ ಮಾಡೋರು ಏನು ಮಾಡಿದ್ರು, 1050 ಮೇಲೆ ಮಾಡಿದ್ರೆ ನಮಗೆ ಅಲ್ಲ ಅಂತೇಳಿ ರಪ್ಪ ಅಂತ ಮಾಡೋದು ಕಲ್ತರು. ಅದರಿಂದ ಓಲಾ ನನ್ನ ಮಕ್ಳು, ರ್ಯಾಪಿಡೋ ಕೋತ್ ನನ್ನ ಮಕ್ಳು ಏನು ಮಾಡಿದ್ರು, ಈ ನನ್ನ ಮಕ್ಕಳು 1300 ಹೇಳಿದ್ರು ಮಾಡೇ ಮಾಡ್ತಾರೆ, ಬಿಟ್ಟು ಹೋಗಲ್ಲ ಅಂತ ಅವ್ರಿಗೊಂದು ನಂಬಿಕೆ ಬಂತು. ಅದರಿಂದ ಏನು ಮಾಡಿದ್ರು, ಇವಾಗ ಎಕ್ಸ್ಟ್ರಾ ಹಾಕ್ಬಿಟ್ರು. ಮುಂದೆಗಿತ 1300 ಮಾಡಿ ತಿಕಾ ಮುಚ್ಕೊಂಡು ಮಾಡ್ತಾ ಇದ್ದೀರಲ್ಲ ಅಂತೇಳಿ. ಈ ಜನ ಏನು ಮಾಡ್ತಾರಂದ್ರೆ ಆ ಥರದಿಂದ ಒಂದಿನ 2 ದಿನ ಮಾಡ್ಬಿಡ್ತಾರೆ. ಡೈಲಿ ಮಾಡೋಕೆ ಆಗ್ಬೇಕಲ್ಲ, ಆ ಥರ ಆಗಲ್ಲ. ಅದು ಯೋಚನೆ ಮಾಡಲ್ಲ, ಇನ್ಸೆಂಟಿವ್ ನಮ್ಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಏನು ಮಾಡ್ತೀನಿ ನಾನು ಅಷ್ಟೇ. 1050 ಮೇಲೆ ಮಾಡಿದ್ರೆ ನಮಗೆ ತಾನೇ ಅಂತ ಹೇಳ್ಬಿಟ್ಟು ನಾನು ಮಾಡ್ತೀನಿ. 1500, 1600, 1700 ಆ ಥರ ಮಾಡ್ತೀನಿ. ಅವಾಗ ಏನು ಮಾಡ್ತಾರೆ ನನ್ನ ಮಕ್ಕಳು, ಈ ನನ್ನ ಮಕ್ಕಳು ಮಾಡ್ತಾರೆ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, 1300 ಮಾಡೋಕ್ಕೆ ಹೇಳಿದ್ರು. ಅದೇ ಇವಾಗ ಆಗಿರೋ ಸೀನು. ಇವಾಗ 1300 ಮಾಡಿ ಅಂತಾರೆ. ಫುಲ್ ಟೈಮ್ ಅವ್ರಿಗೆ 1600. ಇನ್ನು ಬೆಳಗ್ಗೆಯಿಂದ ಇನ್ನೊಂದು ಡಬಲ್ ಶಿಫ್ಟ್ ಅವ್ರೇನೋ 2600, 2300 ಏನಿದ್ದು 2600 ಮಾಡ್ಬೇಕು ಅವ್ರಿಗೆ. ಯಪ್ಪ 1000 ರೂಪಾಯಿ ಮಾಡೋಕ್ಕೆ ತಿಕ್ಕಾರ್ ದೂರ ಭಾಗಲಾಗತ್ತೆ. ಒಂದು 1300 ಮಾಡು, 2000 ಮಾಡು, 3000 ಮಾಡು ಅನ್ಕೊಂಡೆ. 2000 ಮಾಡು, 3000 ಮಾಡೋಣ, ಎಲ್ಲಿಂದ ಮಾಡೋಣ? ನನ್ನ ಪ್ರಕಾರ ಈ ಪಾರ್ಟ್ ಟೈಮ್ ಅವ್ರಿಗೆ ಲಾಸ್ಟ್ಗೆ 1500 ತಂದಿಕ್ತಾರೆ. ಇವ್ರ ಪ್ಲಾನ್ ಅದೇನೆ, 1500 ನಮಗೆ ತಂದಿಕ್ತಾನೆ. ಮತ್ತೆ ಫುಲ್ ಟೈಮ್ ಅವ್ರಿಗೆ 2000 ತಂದಿಕ್ತಾನೆ. ತಿರ್ಗಾ ಡಬಲ್ ಶಿಫ್ಟ್ ಅವ್ರಿಗೆ 3000 ತಂದಿಕ್ತಾನೆ. ಅದೇ ಇವ್ನ ಪ್ಲಾನ್ ನನ್ನ ಪ್ರಕಾರ, ಅದೇ ಓಡ್ತಾ ಇರೋದು. ಈ ಕೆಲಸ ಮಾಡೋವ್ರಿಗೆ ಏನು ಗೊತ್ತಾ, ಆ ಥರದಿಂದ ಮಾಡ್ಬಿಡ್ತಾರೆ ಒಂದೊಂದು ದಿನ 2 ದಿನ ಫುಲ್ಲು. ಇವಾಗ ಏನಾಗ್ಬಿಟ್ಟೈತೆ, ಇವಾಗ ಆರ್ಡ್ರ್ ಇಲ್ಲ, ಏನು ಮಾಡೋಕ್ಕಾಗತ್ತೆ ನೋಡಿ. ಜಾಸ್ತಿ ಜನ ಅದಕ್ಕೇನೆ ಇವಾಗ ಕೆಲಸ ಬಿಡ್ತಾ ಇರೋದು. ಇವನು ಹೇಳೋ ಪ್ರಕಾರ ಯಾರು ಮಾಡೋಕ್ಕಾಗಲ್ಲ. ನೋಡಿ ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ ನಾನು ಎಷ್ಟು ಮಾಡಿರ್ತೀನಿ ಅಂತ. ಇಲ್ಲಿ ನೋಡಿಸ್ತಾರೆ ನೋಡಿ, 1217 ರೂಪಾಯಿ ನಾನು ಮಾಡಿರೋದು. ಇಲ್ಲಿ ನೋಡಿ 1500 ಮಾಡವನೇ ಅವನು ಕೋತ್ ನನ್ನ ಮಗ. ಈ ಥರ ಮಾಡ್ಕೊಂಡು ಹೋದ್ರೆ ಅವ್ರು ಏನು ಮಾಡ್ತಾರೆ, 1300 ಈಸಿಯಾಗಿ ಮಾಡ್ಬೋದು ಅಂತೇಳಿ 1300 ತಂದಿಕ್ತಾರೆ. ಬುದ್ಧಿನೇ ಇಲ್ಲ ಗುರು ನಮ್ಮ ಜನಗೆ. ಆಸೆಗೆ ಮಿತಿ ಇರಬೇಕು, ಮಿತಿ ಮೀರಿದ್ರೆ ಹಿಂಗೆ ಆಗೋದು. ಇವಾಗ ಹಂಗೆ ಆಗಿರೋದು. 1300 ಮಾಡಿ 1500 ಮಾಡಿದೆ ಅವ್ರು ಹೇಳ್ದಂಗೆ ಮಾಡ್ಕೊಂಡಿರ್ಬೇಕು. ಇಲ್ಲಿ ಚಾಲಕರೆಲ್ಲ ಫಸ್ಟ್ ಆಫ್ ಆಲು ರ್ಯಾಪಿಡೋ ಕೆಲಸ ಮಾಡ್ತೀವಲ್ಲ, ಅವರು ಒಗ್ಗಟ್ಟಿಲ್ಲ. ಒಂದು ಮಾತು ಮೇಲೆ ಯಾರೂ ಇಲ್ಲ ಗುರು. ಇವಾಗ ನಾನೊಂದು ಮಾತು ಮೇಲೆ ಇರ್ತೀನಿ ಅಂದರೆ ಇನ್ನೊಬ್ಬ 100 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಅವನ ಕಡೆ ಹೋಗ್ಬಿಡ್ತಾನೆ. ಆ ಥರ ಆಗ್ಬಿಟ್ಟಿರೋದಿಲ್ಲಿ. ಅದಕ್ಕೆ ತಿಕ್ಕಾ ಹೊಡ್ಸ್ಕೊಂಡು ಏನಾದರೂ ಮಾಡ್ಕೊಂಡು ನಾನಂತೂ ಮಾಡಲ್ಲ. ನಾನು ಹೊಸ ಗಾಡಿ ಇಸ್ಕೊಂಡು ಆರಾಮಾಗಿ ದುಡ್ಕೊಂಡಿರ್ತೀನಿ. ಅದಕ್ಕೆ ಇವಾಗ ಈ ಗಾಡಿನ ಇವತ್ತು ಲಾಸ್ಟು ಎತ್ಕೊಂಡು ಹೋಗಿ ಕೊಟ್ಬಿಟ್ಟು 5 ದಿನ ಲೀವು ಅಂತ ಹೇಳ್ಬಿಟ್ಟು ಆರಾಮಾಗಿ ರೆಸ್ಟ್ ತಗೊತೀನಿ. ಬುಧವಾರ ಗಾಡಿ ಬರುತ್ತೆ. ಬುಧವಾರದಿಂದ ಟಾಪ್ ಹೊಡಿಸಿ ಗುರುವಾರ ಇಲ್ಲಾಂದರೆ ಶುಕ್ರವಾರ, ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ ಕೆಲಸ. ಓಕೆ, ಇವತ್ತು ಅರ್ನಿಂಗ್ಸು ನೋಡಿರ್ತೀರ. ಹೆಂಗಿತ್ತು ಈ ವಿಡಿಯೋ ಏನಂತ ಒಂದು ಕಮೆಂಟ್ ಹಾಕಿರಿ. ನಾನೇ ಬೇಜಾರು ಜನ ಜಾಯ್ನ್ ಆಗಿ ಅಂತ ಹೇಳ್ತಾ ಇದ್ದೆ. ಜಾಯ್ನ್ ಆಗೋರು ನೋಡ್ಕೊಂಡು ಹುಷಾರಾಗಿ ಜಾಯ್ನ್ ಆಗಿ. ಇಷ್ಟ ಇದ್ದರೆ ಜಾಯ್ನ್ ಆಗಿ 1 ವಾರ ಮಾಡಿ, ಇಲ್ಲ 1 ತಿಂಗಳು ಮಾಡಿ, ಗೊತ್ತಾಗುತ್ತೆ. ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಮರ್ತಿದ್ರೆ ಕೆಳಗೆ ಕಮೆಂಟ್ ಹಾಕಿರಿ, ರಿಪ್ಲೈ ಮಾಡ್ತೀನಿ. ಹೇಳ್ತಾ ಈ ವಿಡಿಯೋಲ್ಲಿ ಮುಗಿಸ್ತೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಎಲ್ಲರೂ ಟೇಕ್ ಕೇರ್, ಟಾಟಾ, ಬೈ ಬೈ.